ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಲಾರ್ಡ್, ನಿಮ್ಮೆಲ್ಲರಿಗೂ ನಮಸ್ಕಾರ. ನಮ್ಮ ಕ್ರಿಸ್ತ ಜ್ಯೋತಿ ಧ್ಯಾನಾಶ್ರಮದಲ್ಲಿ ಇವತ್ತಿಂದ ಪ್ರತಿ ಶನಿವಾರ ಇಲ್ಲಿ ಬೆಂಡೆಗೆ ಪ್ರಾರ್ಥನೆ ಇದೆ. ಪ್ರತಿ ಶನಿವಾರ ಈ ಸಮಯದಲ್ಲಿ ನಾವು ಎಲ್ಲರೂ ಸೇರಿ ನಮಗೋಸ್ಕರ, ನಮ್ಮ ಕುಟುಂಬದವರಿಗೋಸ್ಕರ ವಿಶೇಷವಾಗಿ ನಾವು ಇಲ್ಲಿ ಪ್ರಾರ್ಥನೆ ಮಾಡೋಣ. ಇಲ್ಲಿ ನಮ್ಮ ಟೀಮ್ ಮೆಂಬರ್ಸ್ ಬ್ರದರ್ಸ್ ಎಲ್ಲ ಇದ್ದಾರೆ. ಅವ್ರ ಜೊತೆ ಸೇರಿ ನಾವು ಈ ಪ್ರಾರ್ಥನೆ ಇವತ್ತು ನಾವು ಶುರು ಮಾಡೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬದವರನ್ನು ಹೆಚ್ಚಾಗಿ ಆಶೀರ್ವದಿಸಬೇಕೆಂದು ಈ ಬೆಂಡಗ ಪ್ರಾರ್ಥನೆಯಲ್ಲಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಸಮಯ ಸಿಕ್ಕಿದ್ರೆ ದಯವಿಟ್ಟು ಬನ್ನಿ, ಇಲ್ಲಿ ಬಂದು ಎಲ್ಲ ಒಟ್ಟಿಗೆ ಒಂದೇ ಕುಟುಂಬವಾಗಿ ಸೇರಿ ಈ ಪ್ರಾರ್ಥನೆಯಲ್ಲಿ ನಾವು ಭಾಗವಹಿಸಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬದವರನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಆರಾಧನಾ ನಮನ, ಆರಾಧನಾ ನಮನ, ಆರಾಧ್ಯಗೆ ಅಭಿಜಾತೆಗೆ ಆರಾಧನಾ ನಮನ, ಆರಾಧನಾ ನಮನ, ಆರಾಧನಾ ನಮನ, ಆರಾಧನಾ ನಮನ, ಆರಾಧ್ಯಗೆ ಅಭಿಜಾತಗೆ ಆರಾಧನಾ ನಮನ, ಆರಾಧನಾ ನಮನ. ಕರುಣಾ ಸಾಗರ ನೀನಾಗಿಯೇ, ಆ ಕರುಣೆಯ ತೋರಲು ನೀ ಬಂದಿಯೇ. ಕರುಣಾ ಸಾಗರ ನೀನಾಗಿಯೇ, ಆ ಕರುಣೆಯ ತೋರಲು ನೀ ಬಂದಿಯೇ. ಓ ದೇವಾ, ಗುರುದೇವಾ, ಓ ದೇವಾ, ಗುರುದೇವಾ, ನಮನ ನಮನ ಗುರು ನಿಮಗೆ, ನಮನ ನಮನ ಗುರು ನಿಮಗೆ, ಆರಾಧನಾ ನಮನ, ಆರಾಧನಾ ನಮನ, ಆರಾಧ್ಯಗೆ ಅಭಿಜಾತಗೆ ಆರಾಧನಾ ನಮನ, ಆರಾಧನಾ ನಮನ. ಮಹಿಮಾದೀಪ್ತಿಯು ನೀನಾಗಿಯೇ, ಆದಿತ್ಯ ಎಲ್ಲೆಡೆ ನೀ ಬೆಳಗುವೆ. ಮಹಿಮಾದೀಪ್ತಿಯು ನೀನಾಗಿಯೇ, ಆದಿತ್ಯ ಎಲ್ಲೆಡೆ ನೀ ಬೆಳಗುವೆ.
ಮತ್ತೊಮ್ಮೆ ನಮ್ಮನ್ನು ಕರೆತಂದಿದ್ದಕ್ಕಾಗಿ ಸ್ತೋತ್ರ ರಾಜ. ನೀವು ಆರಿಸಿಕೊಂಡ ಈ ನೆಲದಲ್ಲಿ ಪ್ರಾರ್ಥಿಸಲು ಪ್ರೇರಣೆ ಕೊಟ್ಟು ಕರೆತಂದಿದ್ದಕ್ಕಾಗಿ ಸ್ತೋತ್ರ ರಾಜ. ನೀವು ಜೀವಿಸುವ ದೇವರು ಕರ್ತನೆ, ನಮ್ಮನ್ನು ಹೆಸರಿಡಿದು ಕರೆದ ದೇವರು ಸ್ವಾಮಿ. ನೀವು ಆರಿಸಿಕೊಂಡ ಜಾಗವನ್ನು ನಾಶ ಮಾಡದೆ ಉದ್ಧಾರ ಮಾಡುವ ದೇವರು ನೀವು ಆಗಿದ್ದೀರಿ ಸ್ವಾಮಿ. ಯೇಸುವೆ, ಈ ಸ್ಥಳವನ್ನು ಅನೇಕ ವರ್ಷಗಳ ಹಿಂದೆ ನೀವು ಆರಿಸಿಕೊಂಡಿದ್ದೀರಿ ಸ್ವಾಮಿ. ಇಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿದ್ದೀರಿ, ಅನೇಕರನ್ನು ಆಶೀರ್ವದಿಸಿದ್ದೀರಿ ಕರ್ತನೆ. ಅನಾಥರಿಗೆ ಆಶ್ರಯ ಮಾಡಿದ್ದೀರಿ ಕರ್ತನೆ. ಈ ಆಶ್ರಯದಿಂದ ಕರ್ತನೆ ನೀವು ಮಾಡಿರುವ ಅನೇಕ ಅದ್ಭುತಗಳನ್ನು ಸ್ವಾಮಿ ನಾವು ನೆನೆದು ಕರ್ತನೆ, ನಾವು ಇಲ್ಲೇನಾದರೂ ಮಾಡಬೇಕೆಂದು ಬಯಸುವಾಗ ನಮಗೆ ಒಮ್ಮನಸ್ಸಿನಿಂದ ಇಲ್ಲಿ ಕರೆತಂದಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಕರ್ತನೆ, ನಮ್ಮ ಮನಸ್ಸಿನಲ್ಲಿ ಮಾತನಾಡಿದ ಹಾಗೆ ಈ ಆಶ್ರಮದ ನಿರ್ದೇಶಕರಾದ ವಂದನೆಯ ಸ್ವಾಮಿ ಅಂತೋಣಿ ಮನೆಯವರ ಹೃದಯದಲ್ಲಿ ನೀವು ಸಹ ತಟ್ಟಿ ಪ್ರಾರ್ಥಿಸಬೇಕೆಂಬ ಪ್ರೇರಣೆ ಕೊಟ್ಟು ಕರ್ತನೆ, ಅವರು ನಮ್ಮನ್ನು ಅವಾಡಿಸುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ ರಾಜ. ಮತ್ತೊಮ್ಮೆ ಈ ಆಶ್ರಮ ಅವರ ಮೂಲಕ ಕರ್ತನೆ ನಿಮ್ಮ ಸಾಮ್ರಾಜ್ಯದ ಕೃಪೆಯಾಗಿ ಮಾರ್ಪಡಲಿ ಎಂದು ಕರ್ತನೆ ಆ ಗುರುಗಳನ್ನು ಈ ಸಮಯದಲ್ಲಿ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಪ್ರಾರ್ಥನೆ ಮಾಡಲು ಸ್ಥಳ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಕರ್ತನೆ. ಯೇಸುವೇ, ಯೇಸುವೇ, ನಿಮಗಾಗಿ ನಾವು ಪ್ರಾರ್ಥಿಸುವಾಗ ನೀವು ಯಾರಿಗಾಗಿ ಪ್ರಾರ್ಥಿಸಿರೋ ಅವರೆಲ್ಲರನ್ನು ಅನುಗ್ರಹಿಸುವೆನೆಂದು ಹೇಳಿದ ದೇವರೇ, ನಿಮಗೆ ಸ್ತೋತ್ರ ಕರ್ತನೆ, ನಿಮಗೆ ಆರಾಧನೆ ರಾಜ. ಯೇಸುವೇ, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಈ ದಿನಕ್ಕಾಗಿ ಸ್ತೋತ್ರ, ಈ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಈ ದಿನದವರ ಆಯಸ್ಕಾಲವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ನಿಮ್ಮ ಮುಂದೆ ಮೊಣಕಾಲುವ ಯೋಗ್ಯತೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಈ ಬಾಯಿ ತೆರೆದು ನಿಮ್ಮನ್ನು ಸ್ತುತಿಸಲು ಕರೆತಂದಿದ್ದಕ್ಕಾಗಿ ಸ್ತೋತ್ರ ರಾಜ. ಈ ಕರುಣೆಗಿರಿಯನ್ನು ಅನುಗ್ರಹಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ನಿಮ್ಮ ಯೋಜನೆ ಅತಿ ಉನ್ನತವಾದ ಯೋಜನೆ ಎಂದು ಹೇಳಿದ್ದೀರಿ. ನಿಮ್ಮ ಆಲೋಚನೆ ಅತಿ ಉನ್ನತವಾದ ಆಲೋಚನೆ ಎಂದು ಹೇಳಿದ್ದೀರಿ. ನಿಮ್ಮ ಮಾರ್ಗ ಅತಿ ಉನ್ನತವಾದ ಮಾರ್ಗವೆಂದು ಹೇಳಿದ್ದೀರಿ ಕರ್ತನೆ. ನಮ್ಮ ಆಲೋಚನೆ ಇಲ್ಲ, ನಮ್ಮ ಯೋಜನೆ ಇಲ್ಲ ಸ್ವಾಮಿ, ನಿಮ್ಮ ಯೋಜನೆಯಂತೆ ಮತ್ತೊಮ್ಮೆ ಸ್ವಾಮಿ ಈ ದಿನ ನಾವು ನಿಮ್ಮ ಮುಂದೆ ಮೊಣಕಾಲುತ್ತಿದ್ದೇವೆ. ಇದು ಈ ನಾಗರ ಘಟ್ಟವನ್ನು ಕರುಣಾ ಸಾಗರವಾದ ಕರುಣಾಗಿರಿಯಾಗಿ ಇದನ್ನು ಮಾರ್ಪಡಿಸಿದ ದೇವರೇ, ಇನ್ನು ಮುಂದೆ ಈ ಜಾಗದಲ್ಲಿ ನೀವೇನೆಲ್ಲ ಮಾಡಬೇಕೆಂದಿದ್ದೀರೋ ಕರ್ತನೆ ಅದೆಲ್ಲವನ್ನು ಅರ್ಪಿಸಿಕೊಂಡಿದ್ದೇವೆ. ಈ ಎಮೋಸಿ ಕಾಂಗ್ರಿಗೇಷನ್ ನಲ್ಲಿರುವಂತಹ ಎಲ್ಲಾ ಗುರುಗಳನ್ನು, ಎಲ್ಲಾ ಬ್ರದರ್ಗಳನ್ನು, ಈ ಸೇವೆ ಮಾಡುತ್ತಿರುವಂತಹ ಎಲ್ಲಾ ಸನ್ಯಾಸಿಗಳಲ್ಲಿ ಅರ್ಪಿಸಿಕೊಳ್ಳುತ್ತೇವೆ ಕರ್ತನೆ. ಕರ್ತನೆ, ಇವರ ಮೂಲಕ ನೀವು ಲೋಕದ ಘಟ್ಟಗಳವರೆಗೂ ಮಾಡುವ ಎಲ್ಲ ಕಾರ್ಯಗಳನ್ನು ಒಪ್ಪಿಸಿಕೊಳ್ಳುತ್ತೇವೆ ಕರ್ತನೆ. ಸ್ವಾಮಿ, 5 ವರ್ಷಗಳ ಹಿಂದೆ ಕರ್ತನೆ ನಾವು ಇಲ್ಲಿ ಮಾಡಿದ ನಮ್ಮ ಮೂಲಕ ಮಾಡಿದ ಅನೇಕ ಕಾರ್ಯಗಳು ಮತ್ತೊಮ್ಮೆ ಇಲ್ಲಿ ಪುನರಾರಂಭವಾಗಲಿ. ಈ ಧ್ಯಾನ ಕೇಂದ್ರ ಮತ್ತೆ ಪುನಶ್ಚೇತನಗೊಳ್ಳಲಿ. ಈ ಆಶ್ರಮದಲ್ಲಿ ಅನೇಕರು ಬಂದು ನೆಲೆನಿಲ್ಲುವಂತೆ ಮಾರ್ಪಡಿಸಲಿ ಕರ್ತನೆ. ನಿಮಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಕರ್ತನೆ. ನಾವು ನಿಮ್ಮಲ್ಲಿ ಮಾತ್ರ ಮೊರೆಯಿಡಲು ಸಾಧ್ಯ ಕರ್ತನೆ. ಈ ಆಶ್ರಮದ ಅಭಿವೃದ್ಧಿಗಾಗಿ, ಈ ಧ್ಯಾನ ಕೇಂದ್ರದ ಅಭಿವೃದ್ಧಿಗಾಗಿ ನಾವು ಪ್ರಾರ್ಥಿಸುತ್ತೇವೆ ಕರ್ತನೆ. ಅನೇಕ ಭಕ್ತಾದಿಗಳ ಬರಲಿ ಕರ್ತನೆ. ಈ ಮೈಸೂರು ಮಂಡ್ಯದಲ್ಲಿರುವ ಎಲ್ಲ ಜನರು, ಪಾಂಡುಪುರ ಕಾರ್ಯಕ್ರಮದಲ್ಲಿರುವ ಎಲ್ಲ ಜನರು ಕರ್ತನೆ, ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವ ಎಲ್ಲ ಜನರು ಇಲ್ಲಿ ಬಂದು ಪ್ರಾರ್ಥಿಸುವಂತೆ ಪುನಶ್ಚೇತನಗೊಳಿಸಲಿ ಕರ್ತನೆ. ಹಾಲೆಲೂಯ, 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 ಯೇಸುವೇ, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ, 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 ಸ್ತೋತ್ರ ಯೇಸುವೇ. ಪರಿಶುದ್ಧಾತ್ಮನ ಮೂಲಕ ಕರ್ತನೆ, ಪವಿತ್ರಾತ್ಮನ ಬುದ್ಧಿ ಇಳಿದು ಬರಲಿ ಕರ್ತನೆ. ಶಿವಾಯ ಬೆಟ್ಟದಲ್ಲಿ ಹೋದ ದೇವರೇ, ಸ್ವಾಮಿ, ನೀವು ಆಶ್ರಮದ ಮೇಲೆ ಕೃಪೆಯ ಅನುಗ್ರಹವಾಗಿ ಇಳಿದು ಬಂದಿದೆ ಸ್ವಾಮಿ. ನೀವು ಹೇಳಿದ್ದೀರಿ, ಮೋಕ್ಷಕ್ಕೆ ನಿಂತಿರುವ ಸ್ಥಳ ಪರಿಶುದ್ಧ ಸ್ಥಳ ಎಂದು ಕರ್ತನೆ. ಈ ಕರುಣೆಗೆ ಪರಿಶುದ್ಧವಾದ ಸ್ಥಳವಾಗಿ ಮಾರ್ಪಡಲು ಕರ್ತನೆ. ಎತ್ತುವವರ ಹೃದಯದಲ್ಲಿ ಹೊತ್ತಿರುವ ಬೆಂಕಿಯಾಗಿ ಮಾರ್ಪಡಲು ಕರ್ತನೆ. ಈ ಪರಿಶುದ್ಧಾತ್ಮನ ಮೇಲ್ಛಾವಣಿಯಲ್ಲಿ ಇಳಿದು ಬಂದಾಗ ಕರ್ತನ ನಮ್ಮ ಮೇಲೆ ಆಶ್ರಮದ ಮೇಲೆ ಈ ನೆಲೆಸಿರುವವರ ಮೇಲೆ ಇಳಿದು ಬರಲಿ. ಈ ಆಶ್ರಮಕ್ಕೆ ದಾನಿಗಳಾಗಿ ಬರುವ ಅನೇಕ ಹೃದಯಗಳನ್ನು ತಟ್ಟಿ ಒಪ್ಪಿಸಲಿ. ಹೆಸರೆಲ್ಲ ಕೊರತೆಯು ನೀಗಿ ಹೋಗಲಿ. ಈ ಆಶ್ರಮಕ್ಕೆ ತಡೆಯಾಗಿರುವ ಎಲ್ಲ ಕೆಲಸಗಳು ನೀಗಿ ಹೋಗಲಿ ಕರ್ತನೆ. ಈ ಸ್ಥಳದಲ್ಲಿ ಕರ್ತನೆ ಅಗ್ನಿ ಪರವಶವಾಗಿ ಪವಿತ್ರಾತ್ಮನ ಕೃಪೆ ಬೆಳಗನ್ನು ಪಡೆಯಲಿ. ಈ ತೀಯ ಮೋಸವಿನಲ್ಲಿರುವಂತಹ ಈ ನಾಗರ ಸ್ಥಳದಲ್ಲಿರುವಂತಹ ಕರುಣೆಗೆ
ಸೃಷ್ಟಿಕರ್ತನಾದಂಥ ದೇವಾದಿ ದೇವನೇ, ನಿಮಗೆ ಸ್ತೋತ್ರ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನಿಮ್ಮಿಂದ ಮಾತ್ರ ಸಾಧ್ಯ ಸ್ವಾಮಿ. ನಮ್ಮ ಹೆಸರಿಡಿದಂಥ ದೇವಾದಿ ದೇವನೇ, ನಮ್ಮನ್ನು ಆಶೀರ್ವದಿಸಲು ನಿಮಗೆ ಮಾತ್ರ ಸಾಧ್ಯ ಸ್ವಾಮಿ. ನಮ್ಮನ್ನು ಉನ್ನತ ಪದವಿ ಏರಿಸಲು ನಿಮಗೆ ಸಾಧ್ಯ, ನಮ್ಮನ್ನು ಇಳಿಸುವುದು ನಿಮಗೆ ಸಾಧ್ಯ ಸ್ವಾಮಿ. ಯೇಸುವೆ, ಈ ಸಮಯದಲ್ಲಿ ಪ್ರಾರ್ಥಿಸುತ್ತಿರುವ ವೇಳೆಯಲ್ಲಿ ಸ್ವಾಮಿ, ನಿಮ್ಮ ಸನ್ನಿಧಿಯಲ್ಲಿ ಕುಳಿತು ಪ್ರಾರ್ಥನೆ ಮಾಡುವ ಒಂದು ಕೃಪೆಯನ್ನು ನಮಗೆ ನೀಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಅಪ್ಪ ಯೇಸುವೆ, ನಿಮ್ಮ ಸನ್ನಿಧಿಯಲ್ಲಿ ಕುಳಿತು ಪ್ರಾರ್ಥನೆ ಮಾಡುವ ಯೋಗ್ಯತೆಯನ್ನು ನಮಗೆ ಕೊಟ್ಟಿದ್ದೀರಾ, ಅದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಈ ಕ್ರಿಸ್ತ ಜ್ಯೋತಿ ಧ್ಯಾನಾಶ್ರಮವನ್ನು ಮುಚ್ಚಿದ್ದ ಈ ಸಮಯದಲ್ಲಿ ಆ ಧ್ಯಾನಾಶ್ರಮದ ಬಾಗಿಲನ್ನು ತೆರೆದುಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಮಗೆ ಹಳೆಯ ಗುರುವನ್ನೇ ಕೊಟ್ಟು ಅವರು ನಮಗೆ ಬೆಂಗಾವಲಾಗಿ ನಿಲ್ಲುವಂತೆ ಮಾಡಿದ್ದಕ್ಕಾಗಿ ಯೇಸುವೆ ನಿಮಗೆ ಸ್ತೋತ್ರ ಸ್ವಾಮಿ. ಈ ಆರಾಧನೆಯ ವೇಳೆಯಲ್ಲಿ ಮನೆ ಗುರುಗಳನ್ನು ಆಶೀರ್ವದಿಸಿರಿ ಯೇಸುವೆ, ಅವರನ್ನು ಬಲಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಮತ್ತೊಮ್ಮೆ ಅವರನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಅನೇಕ ಕಾರ್ಯಗಳನ್ನು, ಅದ್ಭುತಗಳನ್ನು ಮಾಡುವ ಕಾರ್ಯದಲ್ಲಿ ಅವರನ್ನು ಉಪಯೋಗಿಸುತ್ತಿದ್ದೀರಾ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ಯೇಸುವೆ, ಬರಡಾಗಿದ್ದ ಮರುಭೂಮಿಯನ್ನು ಆಶೀರ್ವದಿಸಿ ಮಳೆಗೈಯುವಂತೆ ಮಾಡಿದ ಯೇಸುವೆ ನಿಮಗೆ ಸ್ತೋತ್ರ ಸ್ವಾಮಿ. ಯೇಸುವೆ, ಎಲ್ಲ ಕಡೆಗಳನ್ನು ಹಸಿರಾಗಿಸಿ ಮಾರ್ಪಡಿಸಲು ಬಂದ ಯೇಸುವೆ ನಿಮಗೆ ಸ್ತೋತ್ರ ಸ್ವಾಮಿ. ನಮ್ಮ ಮಧ್ಯದಲ್ಲಿ ಇರುವ ಪ್ರಭು ಯೇಸುವೆ ನಿಮಗೆ ಸ್ತೋತ್ರ ಸ್ವಾಮಿ. ಹೆದರಬೇಡ, ನಾನಿದ್ದೇನೆ ನಿನ್ನೊಂದಿಗೆ, ಭಯಭ್ರಾಂತನಾಗಬೇಡ, ನಾನೇ ನಿನ್ನ ದೇವರು, ನಿನಗೆ ಶಕ್ತಿ ನೀಡುವೆ, ಸಹಾಯ ಮಾಡುವೆ ಎಂದು ಹೇಳಿದ ಪ್ರಭು ಯೇಸುವೆ ನಿಮಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಿಮಗೆ ಆರಾಧನೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನಿಮಗೆ ಮಹಿಮೆ ಸಲ್ಲಿಸುತ್ತೇವೆ ಸ್ವಾಮಿ. ಸ್ತೋತ್ರ ರಾಜ, ಸ್ತೋತ್ರ 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 ರಾಜ, ಸ್ತೋತ್ರ ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ. ಆರಾಧನೆ 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 ಹಲ್ಲೆಲೂಯಾ 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 ಪ್ರಾರ್ಥನೆ ಮಾಡಲು ಪ್ರಾರ್ಥನೆ ಮಾಡಲು ಬಲಪಡಿಸುವವರೇ, ನಾವು ಯಾವುದಕ್ಕಾಗಿ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ವಿನಯಿಸಬೇಕು ಎಂದು ನಮಗೆ ತಿಳಿಯಪಡಿಸುವವರೇ, ಕರ್ತನೇ ಈ ಲೋಕವನ್ನು ತೆರೆದಿಟ್ಟಿದ್ದೀರಿ ಸ್ವಾಮಿ. ಅವೆಲ್ಲವನ್ನು ನಮಗೆ ಸಮರ್ಪಿಸುತ್ತೇವೆ ಕರ್ತನೇ. ದೇಶದ ಎಲ್ಲಾ ಕಾರ್ಯಗಳನ್ನು ನಿಮಗೆ ಸಮರ್ಪಿಸಿದ್ದೇವೆ ಸ್ವಾಮಿ. ಧರ್ಮಸಭೆಯ ಅಧಿಕಾರಿಗಳನ್ನು ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಕರ್ತನೆ. ಮಿಷನರಿಗಳನ್ನು ನಿಮಗೆ ಸಮರ್ಪಿಸುತ್ತೇವೆ ಕರ್ತನೆ. ಯೇಸುವೇ, ಎಮೋಸಿ ಕಾಂಗ್ರೆಗೇಷನ್ ನಿಮಗೆ ಸಮರ್ಪಿಸುವಾಗ ಅವರು ಮಾಡುತ್ತಿರುವಂತಹ ಸೇವಾ ಕಾರ್ಯಗಳನ್ನು, ಅವರು ಮಾಡುತ್ತಿರುವಂತಹ ದಾನ ಧರ್ಮವನ್ನು, ಅವರು ಮಾಡುತ್ತಿರುವ ಜ್ಞಾನ ದೇಗುಲದ ಎಲ್ಲಾ ಕಾರ್ಯಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ. ಅನೇಕ ಬಡವರಿಗೆ ಉತ್ತೇಜನವನ್ನು ನೀಡುತ್ತ, ಅನಾಥರನ್ನು ಆಶ್ರಯಿಸುತ್ತಾ ಮಾಡುವ ಎಲ್ಲಾ ಕಾರ್ಯಗಳಿಗೆ ಪ್ರತಿಫಲವನ್ನು ನೀವು ಕೊಡುವವರಾಗಿದ್ದೀರಿ ಕರ್ತನೆ. ಈ ಮೈಸೂರು ಧರ್ಮಕ್ಷೇತ್ರದಲ್ಲಿ ಸ್ವಾಮಿ, ಮತ್ತೊಮ್ಮೆ ಈ ಕ್ರಿಸ್ತ ಜ್ಯೋತಿ ಧ್ಯಾನಾಶ್ರಮ ನಿಜವಾಗಲೂ ಜ್ಯೋತಿಯಾಗಿ ಬೆಳಗುವಂತೆ ನೀವು ಮಾರ್ಪಡಿಸುವಿರಿ ಕರ್ತನೆ. ಅನೇಕ ಅನಾಥರು ಬಂದು ಇಲ್ಲಿ ಆಶ್ರಯಿಸಿಕೊಳ್ಳುವರು,
ಅನೇಕ ಆತ್ಮಗಳು ನಿಮ್ಮ ಬಳಿ ಬರುವ ಕರ್ತನೆ, ಅದನ್ನು ಬಲಪಡಿಸಿರಿ ಕರ್ತನೆ. ಈ ಆಶ್ರಮಕ್ಕೆ ಸೇವೆ ಮಾಡಲು, ಈ ಆಶ್ರಮಕ್ಕೆ ದಾನ ಮಾಡಲು ಬರುವವರನ್ನು ಅನೇಕರನ್ನು ಕರೆತನ್ನಿರಿ ಕರ್ತನೆ. ಯಾವ ಕೊರತೆಗಳಿಲ್ಲದೆ ಎಲ್ಲವನ್ನು ನಾನು ಅನುಗ್ರಹಿಸುವೆನೆಂದು ಹೇಳಿದ ದೇವರೇ, ಈ ಕಾಂಗ್ರೆಗೇಷನ್ ಅಲ್ಲಿರುವ ಎಲ್ಲಾ ಗುರುಗಳನ್ನು ನಿಮಗೆ ಸಮರ್ಪಿಸುತ್ತೇವೆ ಸ್ವಾಮಿ. ಈ ಧ್ಯಾನ ಕೇಂದ್ರದಲ್ಲಿ ಬಂದು ನಿರ್ದೇಶನ ಮಾಡಿದ ಎಲ್ಲಾ ಗುರುಗಳನ್ನು ನಿಮಗೆ ಸಮರ್ಪಿಸುತ್ತೇವೆ ಕರ್ತನೆ. ಸ್ವಾಮಿ, 2ನೇ ಬಾರಿ ನೀವು ಆರಿಸಿಕೊಂಡು ಈ ಧ್ಯಾನಾಶ್ರಮಕ್ಕೆ ಕರೆತಂದಿದ್ದೀರಿ ಕರ್ತನೆ. ಅವರು ನಿಮ್ಮ ಮಗನಾಗಿದ್ದಾರೆ, ನಿಮ್ಮ ಸೇವಕನಾಗಿದ್ದಾರೆ ಕರ್ತನೆ. ಅವರ ಹೃದಯದಲ್ಲಿ ಯಾರೆಲ್ಲ ಯೋಜನೆಗಳನ್ನು, ಆಲೋಚನೆಗಳನ್ನು ನೀವು ತುಂಬುತ್ತೀರೋ ಈ ಧ್ಯಾನ ಕೇಂದ್ರದಲ್ಲಿ ಅದೆಲ್ಲವೂ ನಡೆಯಲಿ ಕರ್ತನೆ. ಈ ಆಶ್ರಮದಲ್ಲಿ ಆ ಅಭಿವೃದ್ಧಿಗಳು ನಡೆಯಲ್ಪಡಲಿ ಕರ್ತನೆ. ಅವರಿಗಿರುವ ಅಧಿಕಾರ ಅವಧಿಯಲ್ಲಿ ಸ್ವಾಮಿ ಇದನ್ನು ಹೆಚ್ಚಾಗಿ ಉತ್ತೇಜನ ಪಡಿಸಿ ಅನೇಕರನ್ನ ಇಲ್ಲಿ ಕರೆತಂದಿರಿ ಕರ್ತನೆ. ಇದು ಭಾರತ ದೇಶದಲ್ಲಿ ಈ ಕ್ರಿಸ್ತನಲ್ಲಿ ಧ್ಯಾನಾಶ್ರಮ ಎಂಬುವ ಒಂದು ಉನ್ನತವಾದ ಕರುಣಗಿರಿ ಉನ್ನತವಾಗಿ ಬೆಳೆಯಲು ಕರ್ತನೆ ನಿಮ್ಮ ಕರೆಗಳು ಚಾಚಲ್ಪಡಲಿ, ಪವಿತ್ರಾತ್ಮರ ಅನುಗ್ರಹಗಳು ತುಂಬಲ್ಪಡಲಿ ಎಂದು ಸ್ವಾಮಿ ಇಲ್ಲಿ ಪ್ರಾರ್ಥಿಸಲು ಅನೇಕ ಮಕ್ಕಳು ಬರಲಿ ಸ್ವಾಮಿ. ಪ್ರಾರ್ಥಿಸಿ ನಿಮ್ಮ ಅನುಗ್ರಹವನ್ನು ಪಡೆಯಲಿ ಕರ್ತನೆ. ಮತ್ತೊಮ್ಮೆ ನಿಮ್ಮ ಪರಿಶುದ್ಧಾತ್ಮರ ಬೆಂಕಿಯನ್ನು ಹೊತ್ತಿಸಿದಕ್ಕಾಗಿ ಸ್ತೋತ್ರ, ನಿಮ್ಮ ಜ್ಯೋತಿಯನ್ನು ಬೆಳಗಿಸಿದಕ್ಕಾಗಿ ಸ್ತೋತ್ರ. ನಾವೆಲ್ಲರನ್ನ ಮತ್ತೊಮ್ಮೆ ನಿಮಗೆ ಒಪ್ಪಿಸಿಕೊಡುತ್ತೇವೆ. ಈ ಆಶ್ರಮದಲ್ಲಿ ಸೇವೆ ಮಾಡಿದ ತಮಿಳು ತಂಡದವರನ್ನು, ಮಲಯಾಳ ತಂಡದವರನ್ನು ಹಾಗೂ ಕನ್ನಡ ತಂಡದವರನ್ನು, ಅದನ್ನೆಲ್ಲ ಏರ್ಪಾಡು ಮಾಡಿದ ಎಲ್ಲ ಯುವಕ ಯುವತಿಯರನ್ನೆಲ್ಲ ನಿಮಗೆ ಒಪ್ಪಿಸಿಕೊಡುತ್ತೇವೆ. ಕನ್ಯಾಸ್ತ್ರೀಯರನ್ನು ಒಪ್ಪಿಸಿಕೊಡುತ್ತೇವೆ. ಮೈಸೂರು ಧರ್ಮಕ್ಷೇತ್ರದ ಎಲ್ಲ ಗುರುಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ ಕರ್ತನೆ. ಮತ್ತೊಮ್ಮೆ ಅವರೆಲ್ಲರೂ ಮೊದಲಿನಂತೆ ಇದಕ್ಕೆ ಬೇಕಾಗಿರುವ ಸಹಾಯ ಮಾಡಲಿ. ಅದರಿಂದ ಪವಿತ್ರಾತ್ಮರ ಮೂಲಕ ಅದು ಸಾಧ್ಯ ಕರ್ತನೆ. ಪವಿತ್ರಾತ್ಮರಿಂದ ನಮ್ಮ ಮೇಲೆ ಇಳಿಸಿಕೊಳ್ಳಲಿ. ಧರ್ಮಕ್ಷೇತ್ರದ ಮೇಲೆ ಈ ಜ್ಯೋತಿ ಕ್ರಿಸ್ತ ಜ್ಯೋತಿ ಧ್ಯಾನಾಶ್ರಮದ ಮೇಲೆ ಇಳಿದು ಬರಲಿ ಕರ್ತನೆ. ಪವಿತ್ರಾತ್ಮರ ಕೃಪೆಯ ಮೂಲಕ ನಾವು ಇದು ಮಾಡುವ ಪ್ರಾರ್ಥನೆಗೆ 100ರಷ್ಟು ನೀವು ಫಲ ಕೊಡುವವರಾಗಿದ್ದೀರಿ ಎಂದು ವಿಶ್ವಾಸಿಸುತ್ತಾ ಆತ್ಮಾಭಿಷೇಕಕ್ಕಾಗಿ, ಆತ್ಮರ ಕೃಪೆಗಾಗಿ, ಆ ಪ್ರೀತಿಯ ಅಭಿಷೇಕಕ್ಕಾಗಿ, ಪ್ರಾರ್ಥನಾ ವರಗಳಿಗಾಗಿ, ಪ್ರಾರ್ಥಿಸುವ ಕೃಪೆಗಳಿಗಾಗಿ ನಮ್ಮೆಲ್ಲರನ್ನು ಒಪ್ಪಿಸಿಕೊಡುತ್ತಾ ಆ ಪರಿಶುದ್ಧಾತ್ಮರನ್ನ ಕೂಗಿ ಕರೆದು ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಪಾವನಾತ್ಮನೇ ಪ್ರಿಯ ಪಾವನಾತ್ಮನೇ ಇಳಿದು ಬಾ ದೇವ, ಬೇಗ ಬಾ ದೇವ ನಮ್ಮ ಮಧ್ಯದಲ್ಲಿ. ಇಳಿದು ಬಾ ದೇವ, ಬೇಗ ಬಾ ದೇವ ನಮ್ಮ ಮಧ್ಯದಲ್ಲಿ. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವರೇ, ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವರೇ, ಆತ್ಮದಾವತೀರಿಸಬಾದೇವ ನಮ್ಮ ಹೃದಯದಲ್ಲಿ. ನಮ್ಮ ಆತ್ಮದಾವತೀರಿಸಬಾದೇವ ನಮ್ಮ ಹೃದಯದಲ್ಲಿ. ಪಾವನಾತ್ಮರೇ ಪ್ರಿಯ ಪಾವನಾತ್ಮರೇ ಇಳಿದು ಬಾ ದೇವ, ಬೇಗ ಬಾ ದೇವ ನಮ್ಮ ಮಧ್ಯದಲ್ಲಿ. ಇಳಿದು ಬಾ ದೇವ, ಬೇಗ ಬಾ ದೇವ ನಮ್ಮ ಮಧ್ಯದಲ್ಲಿ. ನಿಮ್ಮ ವರಗಳಿಂದ ನಮ್ಮನ್ನು ಬಲಪಡಿಸಿ, ನಿಮ್ಮ ವರಗಳಿಂದ ನಮ್ಮನ್ನು ಬಲಪಡಿಸಿ, ಲೋಕದ ಶಕ್ತಿಯ ಎದುರಿಸಿ ಗೆಲ್ಲಲು ನಮ್ಮ
ತೋರಿಸಿ ಗೆಲ್ಲಲು ನಮ್ಮಲ್ಲಿ ವಾಸಿಸಿರಿ. ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ, ಇಳಿದು ಬಾ ದೇವ, ಬೇಗ ಬಾ ದೇವ, ನಮ್ಮ ಮಧ್ಯದಲ್ಲಿ. ಇಳಿದು ಬಾ ದೇವ, ಬೇಗ ಬಾ ದೇವ, ನಮ್ಮ ಮಧ್ಯದಲ್ಲಿ. ರೋಗದ ಬಾಧೆಯಲ್ಲಿ, ಕಷ್ಟದ ವೇಳೆಯಲ್ಲಿ, ಲೋಕದ ಬಾಧೆಯಲ್ಲಿ, ಕಷ್ಟದ ವೇಳೆಯಲ್ಲಿ, ಸೌಖ್ಯದ ಶಾಂತಿಯ ವರವನ್ನು ನೀಡಿ ನಮ್ಮನ್ನು ದೃಢಪಡಿಸಿ. ನಿಮ್ಮ ಸೌಖ್ಯದ ಶಾಂತಿಯ ವರವನ್ನು ನೀಡಿ ನಮ್ಮನ್ನು ದೃಢಪಡಿಸಿ. ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ, ಇಳಿದು ಬಾ ದೇವ, ಬೇಗ ಬಾ ದೇವ, ನಮ್ಮ ಮಧ್ಯದಲ್ಲಿ. ಇಳಿದು ಬಾ ದೇವ, ಬೇಗ ಬಾ ದೇವ, ನಮ್ಮ ಮಧ್ಯದಲ್ಲಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಸ್ತೋತ್ರ ಯೇಸುವೇ, ಯೇಸುವೇ, ಆರಾಧನೆ ಯೇಸುವೇ. ಹಲ್ಲೆಲೂಯ, 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 ಯೇಸುವೇ, ಆರಾಧನೆ. ಯೇಸುವೇ ಮಹಿಮೆ, ಸ್ತುತಿ, ಹಲ್ಲೆಲೂಯ, 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 ಪ್ರಭು ಯೇಸುವೇ, ನಿಮ್ಮ ಸನ್ನಿಧಿಯಲ್ಲಿ ಕುಳಿತು ಪ್ರಾರ್ಥಿಸುತ್ತಾ, ನಿಮ್ಮನ್ನು ಧ್ಯಾನಿಸುತ್ತಾ ಸ್ವಾಮಿ, ನೀವು ಮಾಡಿದ ಒಂದೊಂದು ಉಪಕಾರಗಳನ್ನು ಸ್ಮರಿಸಿಕೊಳ್ಳುತ್ತಾ ನಿಮಗೆ ಸ್ತುತಿ, ಸ್ತೋತ್ರ, ವಂದನೆ, ಆರಾಧನೆ, ಮಹಿಮೆಯನ್ನು ಸಲ್ಲಿಸಿದ್ದೇರ ಸ್ವಾಮಿ. ಈ ಸಮಯದಲ್ಲಿ ಪ್ರಭು ಯೇಸುವೇ, ಈ ಕ್ರಿಸ್ತ ಜ್ಯೋತಿ ಧ್ಯಾನಾಶ್ರಮಕ್ಕೆ ಬಂದಂಥ ಎಲ್ಲ ಧ್ಯಾನಾರ್ಥಿಗಳನ್ನು ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅನೇಕರನ್ನ ನೀವು ಒತ್ತಿದ್ದೀರಾ ಸ್ವಾಮಿ, ಅನೇಕರಿಗೆ ಸ್ವಸ್ಥತೆಯನ್ನು ನೀಡಿದ್ದೀರಾ ಸ್ವಾಮಿ, ಅನೇಕರನ್ನು ನಿಮ್ಮ ಸನ್ನಿಧಿಯಲ್ಲಿ ಬರುವಂತೆ ಮಾಡಿ ಅವರ ಬಾಯಿಂದ ಸ್ತುತಿ, ಸ್ತೋತ್ರ, ವಂದನೆಗಳನ್ನು ಆಲಿಸಿದ್ದೀರಾ ಸ್ವಾಮಿ. ಯೇಸುವೆ, ಈ ಸಮಯದಲ್ಲಿ ಸ್ವಾಮಿ, ಯಾರೆಲ್ಲರೂ ನಿಮ್ಮ ಸನ್ನಿಧಿಗೆ ಬಂದಿದ್ದರೋ ಅವರೆಲ್ಲರ ಮೇಲೆ ಕರುಣೆ ತೋರಿ, ದಯ ತೋರಿ, ಅವರೆಲ್ಲರನ್ನು ಆಶೀರ್ವದಿಸಿರಿ ಸ್ವಾಮಿ. ಪ್ರತಿಯೊಬ್ಬರ ಮೇಲೂ ನಿಮ್ಮ ದಿವ್ಯ ಶಕ್ತಿ ಹರಿದು ಹೋಗಲಿ ಸ್ವಾಮಿ. ಅನೇಕರಿಗೆ ಈ ಕ್ರಿಸ್ತ ಜ್ಯೋತಿ ಧ್ಯಾನಾಶ್ರಮದ ಮೇಲೆ ಆ ಶಕ್ತಿ ಉಂಟಾಗಿ ಪ್ರತಿಯೊಬ್ಬರಿಗೂ ಬರುವಂತ ಮನಸ್ಸು ಕೊಡಿರಿ ಸ್ವಾಮಿ. ಯೇಸುವೆ, ನೀವು ಮನಸ್ಸು ಮಾಡಿದಲ್ಲಿ ಅನೇಕ ಧ್ಯಾನಾರ್ಥಿಗಳು ಇಲ್ಲಿಗೆ ಬರಲು ಸಾಧ್ಯ ಸ್ವಾಮಿ. ಯೇಸುವೆ, ಇಲ್ಲಿ ಬರಡಾಗಿರುವ ಈ ಭೂಮಿಯಲ್ಲಿ ಸ್ವಾಮಿ ನಿಮ್ಮ ಕಾಲು ಇಡುವುದಾದರೆ ಸ್ವಾಮಿ, ನೀವಿಲ್ಲಿ ನೆಲೆಸುವುದಾದರೆ ಈ ಕ್ರಿಸ್ತ ಜ್ಯೋತಿ ಧ್ಯಾನಾಶ್ರಮ ಮತ್ತೊಮ್ಮೆ ಸ್ವಾಮಿ ಅದು ದೊಡ್ಡದಾಗಿ ಪರಿಣಮಿಸುತ್ತದೆ ಸ್ವಾಮಿ. ಇಲ್ಲಿ ಅನೇಕ ಅದ್ಭುತ ಕಾರ್ಯಗಳು ನಡೆಯುತ್ತವೆ ಸ್ವಾಮಿ. ಈ ಸಮಯದಲ್ಲಿ ಪ್ರಭು ಯೇಸುವೆ, ನಿಮ್ಮನ್ನು ಪ್ರಾರ್ಥಿಸುವ ಈ ವೇಳೆಯಲ್ಲಿ ಕರ್ತನೆ, ಇಲ್ಲಿ ಅನೇಕರು ದಾನವನ್ನು ಕೊಟ್ಟಿದ್ದಾರೆ ಸ್ವಾಮಿ. ಅವರೆಲ್ಲರನ್ನು ನೀವು ಆಶೀರ್ವದಿಸಿರ
ಈಗಲೂ ಕೂಡ ಅವರೆಲ್ಲರನ್ನು ಆಶೀರ್ವದಿಸಿ ಅಂತ ದಾನಿಗಳಿಗೆ ಕೊಡುವಂತ ಮನಸ್ಸನ್ನು ಕೊಡುವಂತೆ ಮಾಡುವ ಸಲುವಾಗಿ ಯೇಸುವೆ ಅಂತವರನ್ನ ಈ ಧ್ಯಾನಾಶ್ರಮಕ್ಕೆ ಕಳಿಸಿಕೊಡಿರಿ ಸ್ವಾಮಿ. ನಿಮ್ಮ ದೂತರನ್ನು ಕಳಿಸಿಕೊಟ್ಟು ಅಂತ ಎಲ್ಲ ವ್ಯಕ್ತಿಗಳನ್ನು ಇಲ್ಲಿ ಬರಮಾಡಿರಿ ಸ್ವಾಮಿ. ಯೇಸುವೆ ಈ ಧ್ಯಾನಾಶ್ರಮ ದುಸ್ಥಿತಿಯಲ್ಲಿರುವ ವೇಳೆಯಲ್ಲಿ ಅದನ್ನು ಸ್ವಾಮಿ ದುಸ್ಥಿತಿಯಿಂದ ಪಾರು ಮಾಡಿರಿ ಸ್ವಾಮಿ. ಅದನ್ನು ಆಶೀರ್ವದಿಸಿರಿ ಕರ್ತನೆ. ಯೋಬನನ್ನು ಆಶೀರ್ವದಿಸಿದ ದೇವಾದಿ ದೇವನೇ, ಇಂದು ಸ್ವಾಮಿ ಕ್ರಿಸ್ತ ಜ್ಯೋತಿ ಧ್ಯಾನಾಶ್ರಮವನ್ನು ಆಶೀರ್ವದಿಸಿ ಅನುಗ್ರಹಿಸಿರಿ ಸ್ವಾಮಿ. ಮತ್ತೊಮ್ಮೆ ಸ್ವಾಮಿ ಅನೇಕ ಕಷ್ಟದಲ್ಲಿರುವವರು ಕಣ್ಣೀರಿನಿಂದ ಬರುವಂಥವರನ್ನ ಬರಮಾಡಿರಿ ಸ್ವಾಮಿ. ಅವರಿಗೆ ಮನಸ್ಸು ಕೊಡಿರಿ ಯೇಸುವೆ. ಯೇಸುವೆ ನಿಮ್ಮ ಸನ್ನಿಧಿಯಲ್ಲಿ ಕುಳಿತು ಪ್ರಾರ್ಥಿಸುವಾಗ ಸಂತೋಷ ಸಮಾಧಾನ ಎಲ್ಲ ನಮಗೆ ಸಿಗುತ್ತದೆ ಸ್ವಾಮಿ. ನಾವು ನಂಬುತ್ತೇವೆ ಸ್ವಾಮಿ. ನಿಮ್ಮಲ್ಲಿ ವಿಶ್ವಾಸವಿಟ್ಟು ಭರವಸೆ ಇಟ್ಟು ಈ ಪ್ರಾರ್ಥನೆ ಮಾಡುತ್ತಿರುವ ವೇಳೆಯಲ್ಲಿ ಸ್ವಾಮಿ ಈ ಊರಿನ ಎಲ್ಲ ಜನರನ್ನ ಕುಟುಂಬಗಳನ್ನ ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಈ ಪಾಂಡುಪುರದಿಂದ ಬರುತ್ತಿದ್ದಂಥ ಎಲ್ಲ ಧ್ಯಾನಾರ್ಥಿಗಳನ್ನು, ಅವರ ಕುಟುಂಬಗಳನ್ನು, ಅವರ ಮಕ್ಕಳನ್ನು ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತೇವೆ ಸ್ವಾಮಿ. ಯಾವೆಲ್ಲ ಕುಟುಂಬಗಳಲ್ಲಿ ಕಷ್ಟದಿಂದ ನರಳುತ್ತಿದ್ದಾರೋ ಆ ಎಲ್ಲ ಕುಟುಂಬಗಳನ್ನು ನಿಮ್ಮ ಪಾದದಲ್ಲಿ ಸಮರ್ಪಿಸುತ್ತೇವೆ ಸ್ವಾಮಿ. ಯೇಸುವೆ ಅವರ ಕಷ್ಟಗಳೆಲ್ಲ ನಿಮ್ಮ ಕೃಪೆಯಾಗಿ ಮಾರ್ಪಡಿಸಿರಿ ಸ್ವಾಮಿ. ಅವರ ಕಣ್ಣೀರು ದುಃಖವೆಲ್ಲ ಸಂತೋಷವಾಗುವಂತೆ ಮಾರ್ಪಡಿಸಿರಿ ರಾಜ. ನಿಮಗೆ ಸಾಧ್ಯ ಯೇಸುವೆ, ನಿಮಗೆ ಸಾಧ್ಯ ಯೇಸುವೆ. ನಿಮಗೆ ಎಲ್ಲವೂ ಸಾಧ್ಯ. ನಿಮಗೆ ಅಸಾಧ್ಯವಾದ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಸ್ವಾಮಿ. ಸಾಧ್ಯವಾಗಿಸುವಂತಹ ದೇವರು, ಸರ್ವಶಕ್ತ ದೇವರು, ಸರ್ವಶಕ್ತಿಯುಳ್ಳಂತಹ ದೇವರು ನೀವು ಸ್ವಾಮಿ. ಆರಾಧನೆಗೆ ಯೋಗ್ಯರಾದಂಥ ಪ್ರಭು ಯೇಸುವೆ, ಈ ಆರಾಧನೆಯ ವೇಳೆಯಲ್ಲಿ ಸ್ವಾಮಿ ಅನೇಕರನ್ನ ಬರಮಾಡಿರಿ ಸ್ವಾಮಿ. ಮಂಡ್ಯ ಪಟ್ಟಣವನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ ಸ್ವಾಮಿ. ಅನೇಕರು ವಾಹನಗಳಿಂದ ಅನೇಕ ಜನರು ಇಂದು ಬಂದು ಹೋಗುತ್ತಿದ್ದರು ಸ್ವಾಮಿ. ಅನೇಕರು ಆಶೀರ್ವಾದವನ್ನು ಪಡೆದಿದ್ದಾರೆ, ಅನೇಕರು ಬಿಡುಗಡೆಯನ್ನ ಹೊಂದಿದ್ದಾರೆ ಸ್ವಾಮಿ. ಅಂಥವರೆಲ್ಲರನ್ನು ಮರಳಿ ಈ ಧ್ಯಾನಾಶ್ರಮದ ಅದ್ಭುತವನ್ನು ಕಾಣಲು, ಈ ಒಂದು ಮಹತ್ ಕಾರ್ಯಗಳನ್ನು ಅನುಭವಿಸಲು ಅವರೆಲ್ಲರನ್ನು ಬರಮಾಡುವಂತೆ ಯೇಸುವೆ ನಿಮ್ಮ ಪರಿಶುದ್ಧ ನಾಮದಲ್ಲಿ, ನಿಮ್ಮ ರಕ್ತದ ಬಲದಲ್ಲಿ, ನಿಮ್ಮ ವಾಕ್ಯದ ಶಕ್ತಿಯಿಂದ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಹಾಲೆಲೂಯಾ, 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 ಯೇಸುವೆ ಪ್ರಾರ್ಥನೆ ಮಾಡಲು ಶಕ್ತಿ ಇಲ್ಲದ ನಮಗೆ ಬಲವನ್ನು ಕೊಡಿರಿ ಸ್ವಾಮಿ. ನಮಗೆ ಶಕ್ತಿಯನ್ನು ತುಂಬಿಸಿರಿ ಸ್ವಾಮಿ. ಪವಿತ್ರಾತ್ಮರ ಶಕ್ತಿಯಿಂದಲೂ, ಪವಿತ್ರಾತ್ಮರ ಅಭಿಷೇಕದಿಂದಲೂ, ನಿಮ್ಮ ಪುನರುತ್ಥಾನದ ಶಕ್ತಿಯಿಂದಲೂ, ನಿಮ್ಮ ಪ್ರಸನ್ನತೆಯಿಂದಲೂ ನಮ್ಮನ್ನು ತುಂಬಿಸಿರಿ. ನಮ್ಮನ್ನು ಮಾತ್ರವಲ್ಲ, ಇಲ್ಲಿ ಬಂದು ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರನ್ನು ಅನುಗ್ರಹಿಸಿ ಆಶೀರ್ವದಿಸಿರಿ ಸ್ವಾಮಿ. ವಿಶೇಷವಾಗಿ ಮಣಿ ಗುರುಗಳ ಮೇಲೆ ಕರುಣೆ ತೋರಿರಿ, ದಯ ತೋರಿರಿ ಸ್ವಾಮಿ. ಅವರಿಗೆ ಇನ್ನೂ ಅನೇಕ ಕಾರ್ಯಗಳನ್ನು ಮಾಡುವ ಶಕ್ತಿಯನ್ನ, ಪ್ರೋತ್ಸಾಹವನ್ನ ನೀಡಿರಿ ಸ್ವಾಮಿ. ಅವರ ಶರೀರಕ್ಕೆ ಆರೋಗ್ಯವನ್ನು ದಯಪಾಲಿಸಿರಿ. ಅವರ ಮನಸ್ಸಿನ ಗಾಯಗಳನ್ನು ಗುಣಪಡಿಸಿರಿ ಸ್ವಾಮಿ. ಅವರನ್ನು ಆಶೀರ್ವದಿಸಿರಿ. ಅವರ ಜೊತೆಯಲ್ಲೇ ನೀವು ಇದ್ದು ಅವರಿಗೆ ಸಹಾಯ ಮಾಡಿರಿ ಸ್ವಾಮಿ. ಹೆದರಬೇಡ, ನಾನಿದ್ದೇನೆ ನಿನ್ನೊಂದಿಗೆ ಎಂದು ವಾಗ್ದಾನ ಮಾಡಿದ ಪ್ರಭುವೆ, ಮಣಿ ಗುರುಗಳೊಂದಿಗೆ ಈ ಕ್ರಿಸ್ತ ಜ್ಯೋತಿ ಧ್ಯಾನಾಶ್ರಮದಲ್ಲಿ ನೀವು ಪ್ರಸನ್ನರಾಗುವಂತೆ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ ಬರುತ್ತೇನೆಂದು ಹೇಳಿದ ಬರದೇ ಹೋಗಿರುವಂಥ ಧ್ಯಾನಾರ್ಥಿಗಳನ್ನು ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಮುಂಬರುವ ದಿನಗಳಲ್ಲಿ ಅವರೆಲ್ಲರನ್ನು ಎಬ್ಬಿಸಿ ಈ ಧ್ಯಾನಾಶ್ರಮಕ್ಕೆ ಕಳಿಸಿಕೊಡುವಂತೆ ಯೇಸುವೆ ನಿಮ್ಮನ್ನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಯೇಸುವೆ ಕರುಣೆ ತೋರಿರಿ, ದಯ ತೋರಿರಿ ಸ್ವಾಮಿ. ಈ ಕ್ರಿಸ್ತ ಜ್ಯೋತಿ ಆಶ್ರಮವನ್ನು ಆಶೀರ್ವದಿಸಿರಿ ಸ್ವಾಮಿ. ಸ್ತೋತ್ರ ಮೇಘಸ್ತಂಭವೇ, ಸ್ತೋತ್ರ
ಅಗ್ನಿಸ್ತಂಭವೇ ಸ್ತೋತ್ರ ದೇವರಾತ್ಮರೇ ಸ್ತೋತ್ರ ಜೀವ ಜಲವೇ ಹಲ್ಲೆಲೂಯಾ 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 ಸ್ತುತಿಪೇ ನಾ ಸ್ತುತಿಪೇ ನೀವು ನನ್ನೊಂದಿಗಿರುವಿರಲ್ಲ ಸ್ತುತಿಪೇ ನಾ ಸ್ತುತಿಪೇ ನೀವು ನನ್ನೊಂದಿಗಿರುವಿರಲ್ಲ ಸ್ತೋತ್ರ ಮೇಘ ಸ್ತಂಭವೇ ಸ್ತೋತ್ರ ಅಗ್ನಿ ಸ್ತಂಭವೇ ಸ್ತೋತ್ರ ದೇವರಾತ್ಮವೇ ಸ್ತೋತ್ರ ಜೀವ ಜಲವೇ ಹಲ್ಲೆಲೂಯಾ 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 ಮೇಘ ಸ್ತಂಭವಾಗಿ ನೀನು ಜೊತೆ ಬರುವೆ ಅಗ್ನಿ ಸ್ತಂಭವಾಗಿ ನೀನು ದಾರಿ ತೋರುವೆ ಮೇಘ ಸ್ತಂಭವಾಗಿ ನೀನು ಜೊತೆ ಬರುವೆ ಅಗ್ನಿ ಸ್ತಂಭವಾಗಿ ನೀನು ದಾರಿ ತೋರುವೆ ನಂದೇವಾ ಜೊತೆ ಬರಲು ನೀನು ಅದು ಸಾಕು ನನ್ನ ಬಾಳಿಗೆ ನಂದೇವಾ ಜೊತೆ ಬರಲು ನೀನು ಅದು ಸಾಕು ನನ್ನ ಬಾಳಿಗೆ ಸ್ತುತಿಪೇ ನಾ ಸ್ತುತಿಪೇ ನೀವು ನನ್ನೊಂದಿಗಿರುವಿರಲ್ಲ ಸ್ತುತಿಪೇ ನಾ ಸ್ತುತಿಪೇ ನೀವು ನನ್ನೊಂದಿಗಿರುವಿರಲ್ಲ ಬಂಡೆಯನ್ನು ಸೀಳಿ ನೀನು ದಾನಿಗಿದೆ ಜೀವ ಜಲ ನಾನೇ ಎಂದು ಹೇಳಿ ತೋರಿದೆ ಬಂಡೆಯನ್ನು ಸೀಳಿ ನೀನು ದಾನಿಗಿದೆ ಜೀವ ಜಲ ನಾನೇ ಎಂದು ಹೇಳಿ ತೋರಿದೆ ಆ ಜೀವ ಜಲವ ಸುರಿಸೋ ನಂದೇವ ನೀಗಿಸು ನನ್ನ ದಾವ ಆ ಜೀವ ಜಲವ ಸುರಿಸೋ ನಂದೇವ ನೀಗಿಸು ನನ್ನ ದಾವ ಸ್ತುತಿಪೇ ನಾ ಸ್ತುತಿಪೇ ನೀವು ನನ್ನೊಂದಿಗಿರುವಿರಲ್ಲ ಸ್ತುತಿಪೇ ನಾ ಸ್ತುತಿಪೇ ನೀವು ನನ್ನೊಂದಿಗಿರುವಿರಲ್ಲ ಸ್ತೋತ್ರ ಮೇಘ ಸ್ತಂಭವೇ ಸ್ತೋತ್ರ ಅಗ್ನಿ ಸ್ತಂಭವೇ ಸ್ತೋತ್ರ ದೇವರಾತ್ಮವೇ ಸ್ತೋತ್ರ ಜೀವ ಜಲವೇ ಹಲ್ಲೆಲೂಯಾ 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 ಸ್ತೋತ್ರ ಯೇಸುವೇ ಆರಾಧನೆ ಯೇಸುವೇ ಹಲ್ಲೆಲೂಯಾ 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 ಎಫೆಸರಿಗೆ ಬರೆದ ಪತ್ರ 3ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನಿಮ್ಮ ವಾಕ್ಯ ಹೇಳುತ್ತೆ ನೀವು ಕೇಳುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಅಧಿಕವಾದದನ್ನ ಮಾಡಲು ದೇವರು ಶಕ್ತರು ಎಂದು ಧರ್ಮಸಭೆಯನ್ನು ಯೇಸು ಕ್ರಿಸ್ತರಲ್ಲಿ ಯುಗಾಂತರವು ನಿಮಗೆ ಸ್ತೋತ್ರ ಸ್ತುತಿಗಳನ್ನ ಸಮರ್ಪಿಸುತ್ತ ಕರ್ತನೆ ನಮ್ಮ ಎಲ್ಲಾ ವಿಗ್ರಹಗಳನ್ನು ನಿಮ್ಮ ಪಾದಕ್ಕೆ ಒಪ್ಪಿಸಿಕೊಡುತ್ತೇವೆ ಕರ್ತನೆ ನಾವು ಪ್ರಾರ್ಥಿಸುವ ಪ್ರಾರ್ಥನೆ ನಮ್ಮ ಚಿತ್ತವಲ್ಲದೆ ನಿಮ್ಮ ಚಿತ್ತದಾಗಿರಲಿ ಕರ್ತನೆ ನಾವು ಒಪ್ಪಿಸುವ ಒಂದೊಂದು ಕಾರ್ಯವು ನಿಮ್ಮ ಇಷ್ಟಾರ್ಥವನ್ನು ನೆರವೇರಿಸುವ
ಕಾರ್ಯವಾಗಿರಲಿ ಕರ್ತನೆ. ನಮ್ಮಿಂದ ಹೊರಡುವ ಮಾತುಗಳು ಸ್ವಾರ್ಥವಾದಲ್ಲಿ ಕರ್ತನೆ ನನ್ನ ಕ್ಷಮಿಸಲಿ ಕರ್ತನೆ. ನಾವು ಒಳಿತನ್ನು ಸ್ವೀಕರಿಸುವ ದೇವರು, ಒಳ್ಳೆಯ ದೇವರು ನೀವು ಸ್ವಾಮಿ. ಪರಿಶುದ್ಧರು 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 ಎಂದು ಸ್ವರ್ಗದಲ್ಲಿ ದೇವವಾಸಿಗಳು ಕರ್ತನೆ ನಿಮ್ಮನ್ನು ಸ್ತುತಿಸಿ ಆರಾಧಿಸುವಾಗ ಅಲ್ಲಿಂದ ನಮ್ಮನ್ನು ನೋಡುವವರು ನೀವು ಸ್ವಾಮಿ. ನೀವು ಹೇಳಿದಿರಿ, ನಾನೇ ಆಕಾಶದಲ್ಲಿ ಆಸೀನರಾಗಿ ನಿಮ್ಮನ್ನು ನೋಡುತ್ತಿರುವ ದೇವರು ನಾನು, ನೀವೇ ನನ್ನ ಭಕ್ತರು ಎಂದು ಹೇಳಿದಿರಿ ಸ್ವಾಮಿ. ಆಕಾಶವೇ ನನ್ನ ಸಿಂಹಾಸನ, ಭೂಮಿಯೇ ನನ್ನ ಪಾದಪೀಠ ಎಂದು ಹೇಳಿದಿರಿ ಕರ್ತನೆ. ಈ ಭೂಮಿ ಎಂಬುವ ನಿಮ್ಮ ಪಾದಪೀಠದಲ್ಲಿ ನಾವು ನಿಮ್ಮ ಪಾದದ ಬಳಿ ಆಸೀನರಾಗಿ ಕರ್ತನೆ ನಿಮ್ಮಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಾರ್ಥನೆಯು ಕರ್ತನೆ ನಿಮ್ಮ ಕಿವಿಯನ್ನು ಮುಟ್ಟುವುದು ಕರ್ತನೆ. ನೀವೇ ಹೇಳಿದಿರಿ ಯೆಶಾಯ 59ರಲ್ಲಿ, ನನ್ನ ಕಿವಿ ಕೇವಲಲ್ಲ, ನನ್ನ ಕೈ ಮೋಟು ಕೈಯಲ್ಲ, ನಿನ್ನ ಪಾಪಗಳೇ ನಿನಗೆ ತಡೆಯಾಗಿವೆ ಎಂಬುದಾಗಿ. ನಮ್ಮ ಪಾಪಗಳನ್ನೆಲ್ಲ ನಿಮಗೆ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆ ಮಾಡಲು ನಾವು ಯೋಗ್ಯರಾಗುವಂತೆ ನಮ್ಮನ್ನು ಈ ಸಮಯದಲ್ಲಿ ಮಾರ್ಪಡಿಸಿದ್ದಕ್ಕಾಗಿ ಕರ್ತನೆ ನಿಮಗೆ ಸ್ತೋತ್ರ. ಯೋಗ್ಯರಾಗಿದ್ದರು ಕರ್ತನೆ, ರೊಟ್ಟಿಯ ರೂಪದಲ್ಲಿ ನಮ್ಮ ಮುಂದೆ ಪ್ರಸನ್ನರಾಗಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮ ಬಳಿಯಲ್ಲೇ ನಿಂತು ನಮ್ಮನ್ನು ಆಲಿಸುತ್ತಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಸಿನಾಯಿ ಬೆಟ್ಟದಲ್ಲಿ ಮೋಸೆಯೊಂದಿಗೆ ಮಾತನಾಡಿದ ಹಾಗೆ ನಮ್ಮೊಂದಿಗೆ ಮಾತನಾಡಲು ಈ ಕ್ರಿಸ್ತ ಜೊತೆ ಧ್ಯಾನಾಶ್ರಮದಲ್ಲಿ ರೊಟ್ಟಿಯ ರೂಪದಲ್ಲಿ ಬಂದಿದ್ದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ, ನಿಮ್ಮ ಪ್ರೀತಿ ಅತಿ ಉನ್ನತವಾದದ್ದು ಕರ್ತನೆ. ನಿಮ್ಮ ಪ್ರೀತಿಗೆ ಎಲ್ಲೇ ಇಲ್ಲ ಕರ್ತನೆ. ಅಪ್ಪ, ನಿಮ್ಮ ಪ್ರೀತಿ ಅಪಾರವಾದದ್ದು ಕರ್ತನೆ. ನನಗಾಗಿ ಮನುಷ್ಯನಾಗಿ ಭೂಮಿಯಲ್ಲಿ ಬಂದು ನನಗಾಗಿ ಪ್ರಾಣವನ್ನ ಕೊಟ್ಟು ನನ್ನನ್ನು ಪಾಪದಿಂದ ತೊಳೆಯಲು ನಿನ್ನ ರಕ್ತವನ್ನ ಸುರಿಸಿ ನಿನ್ನ ರಕ್ತದಿಂದ ನನ್ನನ್ನು ಕರೆಗೆ ಕೊಂಡುಕೊಂಡು ನನ್ನ ಸಹೋದರ ಎಂದು ಕರೆದೆ, ನನ್ನ ಮಗನೇ ಎಂದು ಕರೆದೆ, ನನ್ನ ಸ್ನೇಹಿತನೆಂದು ಕರೆದೆ. ನೀನು ನನಗೆ ಸಹೋದರನಾಗಿದ್ದೀಯಾ, ನನ್ನ ತಂದೆಗೆ ನೀನು ಮಗನಾಗಿದ್ದೀಯ ಎಂದು ನಿನ್ನ ರಕ್ತದಿಂದ ನಮ್ಮನ್ನ ಕ್ರಯಕ್ಕೆ ಕೊಂಡುಕೊಂಡು ಈ ಭೂಮಿಯನ್ನು ನೀವು ಬಿಟ್ಟು ಹೋಗುವಾಗ ನೀವು ಪಡೆದಂತ ಅಧಿಕಾರವನ್ನು ಕರ್ತನೆ ಈ ಧರ್ಮಸಭೆಯಲ್ಲಿಯೂ ಈ ಧರ್ಮಸಭೆಯ ಪ್ರಜೆಗಳಿಗೂ ನೀವು ಹಂಚಿ ಕರ್ತನೆ. ಲೂಕನ ಶುಭ ಸಂದೇಶದಲ್ಲಿ 10ನೇ ಅಧ್ಯಾಯದಲ್ಲಿ 72 ಮಂದಿಯನ್ನು ಆರಿಸಿ ನೀವು ಜೀವಂತವಾಗಿದ್ದಾಗಲೇ ಹೋಗಿ ನೀವೆಲ್ಲರ ಮನೆಯಲ್ಲಿ ಪ್ರಾರ್ಥಿಸಿರಿ, ಬಿಡುಗಡೆ ಮಾಡಿರಿ, ದೆವ್ವ ಉಚ್ಚಾಟನೆ ಮಾಡಿರಿ, ರೋಗಗಳಿಗೆ ಸೌಖ್ಯ ಕೊಡ್ರಿ ಎಂದು ನೀವು ಹೇಳಿದಿರಿ ಕರ್ತನೆ. ಮತ್ತಾಯನ ಶುಭ ಸಂದೇಶದಲ್ಲಿ 12 ಮಂದಿ ಶಿಷ್ಯರನ್ನ ಕರ್ತನೆ ಅಭ್ಯಂಗಿಸಿ ಆಶೀರ್ವದಿಸಿದ ಹಾಗೆ ಲೋಕನ ಶುಭ ಸಂದೇಶದಲ್ಲಿ 10ನೇ ಅಧ್ಯಾಯದಲ್ಲಿ 72 ಮಂದಿಯನ್ನು ಆಯ್ಕೆ ಮಾಡಿ ಅವರು ಸಭೆಯ ಪ್ರಮುಖರು, ನೀವು ಸಭೆಯ ಅಂಗಾಂಗಗಳು ಎಂದು ಯವರನ ಶುಭ ಸಂದೇಶ 15ನೇ ಅಧ್ಯಾಯದಲ್ಲಿ ನೀವು ಹೇಳಿದ್ರಿ. ನೀವಾದರೂ ನನ್ನ ಮಾತನ್ನ ಕೇಳಿ ಸವರಿದ ಬಳ್ಳಿಗಳಾಗಿ ಮಾರ್ಪಟ್ಟಿದ್ದೀರಿ. ನೀವೇ ತಾಯಿ ಬೇರು ಕರ್ತನೆ. ನಾವು ಕವಲು ಬಳ್ಳಿಗಳು ಉತ್ತಮ ಫಲ ಕೊಡುವಂತೆ ನಮ್ಮನ್ನು ಅನುಗ್ರಹಿಸಿರಿ. ಈ ದಿನಕ್ಕಾಗಿ ಕರ್ತನೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನೀವು ನಮಗೆ ಪ್ರೇರಣೆ ಕೊಡುವ ಎಲ್ಲಾ ಕಾರ್ಯಗಳಿಗಾಗಿ ಈ ಸಮಯದಲ್ಲಿ ನಾವು ಮೊರೆ ಇಟ್ಟು ಪ್ರಾರ್ಥಿಸುತ್ತೇವೆ ಸ್ವಾಮಿ. ನಮ್ಮ ಪ್ರಾರ್ಥನೆಯನ್ನು ಈಕ್ಷಿಸುತ್ತಾ ಕರ್ತನೆ ನಾವು ಮಾಡುವ ಒಂದೊಂದು ಪ್ರಾರ್ಥನೆಗಳಿಗೂ ಸದುತ್ತರ ಕೊಟ್ಟು ಅನುಗ್ರಹಿಸಿರಿ ಎಂದು ಕರ್ತನೆ ನಾವು ನಮ್ಮನ್ನೇ ಒಪ್ಪಿಸಿಕೊಡುತ್ತಾ ಮತ್ತೊಮ್ಮೆ ನಿಮ್ಮನ್ನು ಸ್ತುತಿಸಿ ಆರಾಧಿಸುತ್ತೇವೆ. ಹಾಲೆಲೂಯ, 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 ಸ್ತೋತ್ರ, 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 ಸ್ತೋತ್ರ. Hallelujah, ಸ್ತೋತ್ರ, ಸ್ತೋತ್ರ. ಆರಾಧನೆ ಯೇಸುವೇ, hallelujah, 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 ಸ್ತೋತ್ರ, hallelujah, hallelujah, ಯೇಸುವೇ, ಯೇಸುವೇ, ಆರಾಧನೆ, ಆರಾಧನೆ, ಆರಾಧನೆ ಯೇಸುವೇ, hallelujah.